100ರಷ್ಟು ಫಲಿತಾಂಶ ಉಚಿತ ಪ್ರವಾಸ. ಕುಷ್ಟಗಿ ತಾಲೂಕು ಬಿಚ್ಕಲ್ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಫಲಿತಾಂಶ ತಂದುಕೊಟ್ರೆ ಈ ಶಾಲೆಯ ಮುಖ್ಯೋಪಾಧ್ಯಾಯ ಬಸವರಾಜ್ ಬಾಗಲಿ ತಮ್ಮ ಸ್ವಂತ ಖರ್ಚಿನಿಂದ 1 ದಿನದ ಉಚಿತ ಪ್ರವಾಸ ಮಾಡಿಸುವುದಾಗಿ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಿದ್ರು. ಅದರಂತೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಅತ್ಯಂತ ಶ್ರಮವಹಿಸಿ ಅನೇಕ ಯೋಜನೆಗಳನ್ನ ಆಸಕ್ತಿದಾಯಕವಾಗಿ ಜಾರಿಗೊಳಿಸಿ 100ರಷ್ಟು ಫಲಿತಾಂಶ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕುರಿತು ಮಾತನಾಡಿದ ಶಾಲಾ ಮುಖ್ಯೋಪಾಧ್ಯಾಯ ಬಸವರಾಜ ಬಾಗಲಿ, ಶೈಕ್ಷಣಿಕ ವರ್ಷದ ಪ್ರಾರಂಭದಿಂದಲೇ ಬೆಳಗಿನ ಹಾಗೂ ಸಾಯಂಕಾಲದ ವಿಶೇಷ ತರಗತಿಗಳನ್ನು ಹಮ್ಮಿಕೊಂಡು ಇಲಾಖೆಯು ಹಾಕಿಕೊಟ್ಟ ಯೋಜನೆಗಳ ಸ್ಪಷ್ಟ ಅನುಷ್ಠಾನ ಹಾಗೂ ಮೇಲಧಿಕಾರಿಗಳ ಮಾರ್ಗದರ್ಶನಗಳನ್ನು ಚಾಚು ತಪ್ಪದೆ ಪಾಲಿಸುತ್ತಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಶ್ರಮಿಸುತ್ತಾ ಬರಲಾಗಿದೆ. ಒಟ್ಟು 24 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೆಸರು ನೋಂದಾಯಿಸಿಕೊಂಡು ಶಿಕ್ಷಕರ ನಿರಂತರ ಶ್ರಮದಿಂದ ಎಲ್ಲ 24 ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ 100ಕ್ಕೆ 100ರಷ್ಟು ಫಲಿತಾಂಶ ಬರಲು ಸಾಧ್ಯವಾಯಿತು ಎಂದರು. 2 ವಿದ್ಯಾರ್ಥಿನಿಯರು ಡಿಸ್ಟಿಂಕ್ಷನ್ ಸ್ಥಾನ ಪಡೆದರೆ 14 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಮತ್ತು 4 ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನ ಪಡೆದು 100% ಫಲಿತಾಂಶದೊಂದಿಗೆ ಉತ್ತೀರ್ಣರಾಗಿದ್ದಾರೆ. ಇಲಾಖೆಯಿಂದ ಕೊಡಮಾಡಿದ ಈ ವರ್ಷದ 40+ ಯೋಜನೆ LBA ಅಡಿಯಲ್ಲಿ ಬುಕ್ಲೆಟ್ ವಿತರಣೆ ಹಾಗೂ ತರಗತಿ ಕೊಠಡಿಗಳಲ್ಲಿ ಅವುಗಳ ಸ್ಪಷ್ಟ ಅನುಷ್ಠಾನ, ಪರೀಕ್ಷಾ ಬೋರ್ಡ್ನಿಂದ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ 3 ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳು ವಿದ್ಯಾರ್ಥಿಗಳಲ್ಲಿ ಅತ್ಯಂತ ಆತ್ಮವಿಶ್ವಾಸ ಮೂಡಿಸಿದ್ವು. ಬೆಳಗಿನ ವಿಶೇಷ ತರಗತಿ, ಸಾಯಂಕಾಲದ ಗುಂಪು ಚರ್ಚೆ, ದಿನಕ್ಕೊಂದು ಪ್ರಶ್ನೆ, ವಾರಕ್ಕೊಂದು ಪರೀಕ್ಷೆ, LBA ಆಧಾರಿತ ಘಟಕ ಪರೀಕ್ಷೆಗಳು, ಆಂತರಿಕ ಅಂಕಗಳಿಗೆ 4 ಹಂತದ ಪರೀಕ್ಷೆಗಳು ಇವುಗಳು ವರ್ಷದುದ್ದಕ್ಕೂ ವಿದ್ಯಾರ್ಥಿಗಳನ್ನ ಸ್ವ ಮೌಲ್ಯಮಾಪನ ಮಾಡಿಕೊಳ್ಳುವಲ್ಲಿ ನೆರವಾದವು. ಕೊಪ್ಪಳದ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸೋಮಶೇಖರ ಗೌಡ ಪಾಟೀಲ್ ರವರು ಶಾಲೆಗೆ ಭೇಟಿ ನೀಡಿ ಮಾರ್ಗದರ್ಶನ ಮಾಡಿದ ನಂತರ ಪ್ರತಿ ವಾರವೂ ಸಭೆ ಸೇರಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯನ್ನ ಚರ್ಚಿಸುತ್ತಾ ಸುಧಾರಣೆಯತ್ತ ಕಟ್ಟುನಿಟ್ಟಿನ ಕ್ರಮವಹಿಸಲು ಪ್ರಾರಂಭಿಸಲಾಯಿತು. ಇದರಿಂದ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗುವಂತೆ ಹಾಗೂ ಗುಣಮಟ್ಟದ ಫಲಿತಾಂಶ ಪಡೆಯುವುದಕ್ಕೆ ಸಹಕಾರಿಯಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಬಸಾಪುರ, ಕ್ಷೇತ್ರ ಸಮನ್ವಯಾಧಿಕಾರಿ ಎಂ ಜಗದೀಶಪ್ಪ, ಶಾಲಾ ದತ್ತು ಪಡೆದ ಅಧಿಕಾರಿ ನಾಗಪ್ಪ ಬಿಳಿಯಪ್ಪನವರ್, ಶಿಕ್ಷಣ ಸಂಯೋಜಕರಾದ ಏಷಾಕ್ ಮೊಮಿನ್ ಹಾಗೂ ಶಿವಾನಂದ ಪಂಪನ್ನವರ್ ಇವರ ನಿರಂತರ ಶಾಲಾ ಭೇಟಿ ಹಾಗೂ ಮಾರ್ಗದರ್ಶನ ಫಲಕಾರಿಯಾದವು. ಮಹಾಲಕ್ಷ್ಮಿ ಸಿದ್ದಪ್ಪ ವೀರಾಪುರ ವಿದ್ಯಾರ್ಥಿನಿಯು 540 ಅಂಕ ಪಡೆದು ಶಾಲೆಗೆ ಪ್ರಥಮ ಸ್ಥಾನ ಪಡೆದರೆ, ಬಸಮ್ಮ ಹನುಮಪ್ಪ ಗಡಾದ 506 ಅಂಕ ಪಡೆದು ದ್ವಿತೀಯ ಸ್ಥಾನ ಹಾಗೂ ಬಸಮ್ಮ ತಿಪ್ಪಣ್ಣ ಹಿರೇಕೊಡಗ್ಲಿ ಹಾಗೂ ಮಾದೇವಿ ಯಲ್ಲಪ್ಪ ಕ್ಯಾದಿಗುಂಪಿ ಇಬ್ಬರು ತಲಾ 499 ಅಂಕ ಪಡೆದು ತೃತೀಯ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದರು. ಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅನೇಕ ಬಹುಮಾನಗಳು, ಪುರಸ್ಕಾರಗಳು ಹಾಗೂ ಗ್ರಾಮಸ್ಥರಿಂದ ಅನೇಕ ಬಗೆಯ ಪ್ರೋತ್ಸಾಹಕ ಬಹುಮಾನಗಳು ಮತ್ತು ಆರ್ಥಿಕ ಕೊಡುಗೆಗಳು ವಿದ್ಯಾರ್ಥಿಗಳನ್ನ ಓದುವಲ್ಲಿ ಆಸಕ್ತಿ ಮೂಡಿಸುವಲ್ಲಿ ಸಹಕಾರಿಯಾದವು. 2022 ಮತ್ತು 23ನೇ ಸಾಲಿನಲ್ಲಿ ಪ್ರಾರಂಭವಾದ ಈ ನೂತನ ಶಾಲೆಗೆ 100ರಷ್ಟು ಫಲಿತಾಂಶವು ಗ್ರಾಮಸ್ಥರಲ್ಲಿ ಎಲ್ಲಿಲ್ಲದ ಉತ್ಸಾಹ ಮೂಡಿಸಿದೆ. ತಮ್ಮ ಗ್ರಾಮದ ಮಕ್ಕಳು ಇಂತಹ ಸಾಧನೆ ಮಾಡಿರುವುದಕ್ಕೆ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಿಕ್ಷಕರು ವಹಿಸಿದ ಪರಿಶ್ರಮವೇ ಕಾರಣ ಎಂದು ಪಾಲಕರು, ಪೋಷಕರು ಹಾಗೂ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ವೀರನಗೌಡ ಪೊಲೀಸ್ ಪಾಟೀಲ್ ಹಾಗೂ ಎಲ್ಲ ಸದಸ್ಯರು, ಸ್ಥಳೀಯ ಪ್ರಾಥಮಿಕ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಮಂಜುನಾಥ ಬನ್ನಿಗೋಳ ಹಾಗೂ ಸರ್ವ ಸದಸ್ಯರು, ಸಿಆರ್ಪಿ ಚಂದಪ್ಪ ನಿಡಗುಂದಿ, ಗ್ರಾಮದ ಪ್ರಮುಖರು, ಶಿಕ್ಷಣ ಪ್ರೇಮಿಗಳು 100ರ ಫಲಿತಾಂಶ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳನ್ನ ಹಾಗೂ ಶಿಕ್ಷಕರನ್ನ ಅಭಿನಂದಿಸಿದ್ದಾರೆ. ಶಿಕ್ಷಕರಾದ ಸಂತೋಷ್ ನಾಗಲೋಟಿ, ಪ್ರಸನ್ನ ಕುಮಾರ್, ವಿಜಯಲಕ್ಷ್ಮಿ ದೇಸಾಯಿ, ವಿಜಯ್ ಕುಮಾರ್ ಬಿರಾದರ್, ಶಶಿಧರ ಗೊರಬಾಳ ಹಾಗೂ ಹಂಪಯ್ಯ ಜಂಬಲ್ದಿನಿ ಫಲಿತಾಂಶ ಕುರಿತು ಮಾತನಾಡಿ ತಮ್ಮ ಪರಿಶ್ರಮವು ಫಲ ತಂದುಕೊಟ್ಟಿದೆ ಎಂದು ಹಾಗೂ ವಿದ್ಯಾರ್ಥಿಗಳ ಮುಂದಿನ ಶೈಕ್ಷಣಿಕ ಭವಿಷ್ಯವು ಉಜ್ವಲವಾಗಲಿ ಎಂದು ಶುಭ ಹಾರೈಸಿದರು. ಬ್ಯೂರೋ ರಿಪೋರ್ಟ್ NKS TV4 ಕುಷ್ಟಗಿ.